ಶ್ರೀ ಗುರುಸಿದ್ಧಲಿಂಗಾಯ ನಮಃ. ನಮಸ್ಕಾರ. ಸನಾತನ ಧರ್ಮದ ಮಹಾನ್ ಕಾಲಜ್ಞಾನ ಪರಂಪರೆಯನ್ನು ಇಂದಿನ ಸಮಾಜಕ್ಕೆ ದಾರಿ ತೋರಿಸುವ ರೂಪದಲ್ಲಿ ವಿವರಿಸುತ್ತಿರುವ ನಮ್ಮ ಪರಮಪೂಜ್ಯರು ಹಿಂದೆಯೇ ಕಾಲಜ್ಞಾನದ ಆಧಾರದ ಮೇಲೆ ಕೆಲವು ಮಹತ್ವದ ಎಚ್ಚರಿಕೆಗಳನ್ನು ನೀಡಿದ್ದಾರೆ. ಅದರಲ್ಲೂ ವಿಶೇಷವಾಗಿ ಸಿ ಮತ್ತು ಕೆ ಅಕ್ಷರದಿಂದ ಆರಂಭವಾಗುವ ಹೆಸರುಳ್ಳವರು, ಫ್ಯಾಕ್ಟರಿ, ಕಂಪನಿ ಮಾಲೀಕರು ಅಥವಾ ಕೈಗಾರಿಕಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಿದವರು ಮುಂದಿನ ಅವಧಿಯಲ್ಲಿ ಅತ್ಯಂತ ಜಾಗ್ರತೆ ವಹಿಸಬೇಕು ಎಂಬ ಸೂಚನೆಯನ್ನು ಪರಮಪೂಜ್ಯರು ಸ್ಪಷ್ಟವಾಗಿ ತಿಳಿಸಿದ್ದಾರೆ. ಇತ್ತೀಚೆಗೆ ನಡೆದ ಕೀರ್ತಿ ಕೆಮಿಕಲ್ ಫ್ಯಾಕ್ಟರಿ ಸ್ಫೋಟದಂತಹ ದುರ್ಘಟನೆ ಈ ಕಾಲಜ್ಞಾನ ಎಚ್ಚರಿಕೆಯ ಗಂಭೀರತೆಯನ್ನು ಮತ್ತೊಮ್ಮೆ ನಮ್ಮ ಮುಂದೆ ತಂದು ನಿಲ್ಲಿಸಿದೆ. ಈ ವಿಡಿಯೋ ಯಾವುದೇ ವ್ಯಕ್ತಿ, ಸಂಸ್ಥೆ ಅಥವಾ ಉದ್ಯಮವನ್ನು ದೋಷಾರೋಪಣೆಗೆ ಒಳಪಡಿಸಲು ಅಲ್ಲ. ಇದು ಕೇವಲ ಕಾಲಜ್ಞಾನದಲ್ಲಿ ಅಡಗಿರುವ ಎಚ್ಚರಿಕೆ ಸಂದೇಶವನ್ನು ಸಮಾಜಕ್ಕೆ ತಲುಪಿಸಿರುವ ಒಂದು ಜಾಗೃತೆಯ ಪ್ರಯತ್ನ. ಆದ್ದರಿಂದ ಫ್ಯಾಕ್ಟರಿ ಮಾಲೀಕರು, ಕೈಗಾರಿಕಾ ಕ್ಷೇತ್ರದವರು ಮತ್ತು ಸಾಮಾನ್ಯ ನಾಗರಿಕರೂ ಕೂಡ ಸುರಕ್ಷತೆಯ ನಿಯಮವನ್ನು ಪಾಲನೆ ಮತ್ತು ಜವಾಬ್ದಾರಿತನದಲ್ಲಿ ಯಾವತ್ತೂ ನಿರ್ಲಕ್ಷ್ಯ ವಹಿಸಬಾರದು ಎಂಬ ಸಂದೇಶವನ್ನು ಈ ವಿಡಿಯೋ ಮೂಲಕ ಹಂಚಿಕೊಳ್ಳುತ್ತಿದ್ದೇವೆ. ಪೂರ್ಣ ಮಾಹಿತಿಗಾಗಿ ದಯವಿಟ್ಟು ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ತೆ. ನಿನ್ನೆ ಶಿವರಾತ್ರಿಯ ದಿನ ಒಂದು ಘಟನೆಯನ್ನ ಕೇಳಿದ್ವಿ. ಯಾಕಂತಂದ್ರೆ ಮೊನ್ನೆಯನ್ನೂ ಸಹ ನಾವು ಕಾಲಜ್ಞಾನದ ಭವಿಷ್ಯವಾಣಿಯನ್ನ ಎಚ್ಚರಿಸಿದ್ವಿ. ಸಿ ಮತ್ತು ಕೆ ಯಿಂದ ಉಂಟಾಗುವಂತಹ ಅನೇಕ ಫ್ಯಾಕ್ಟರಿಗಳಿರಲಿ, ಸಂಘ ಸಂಸ್ಥೆಗಳಿರಲಿ, ಕಂಪನಿಗಳಿರಲಿ ಮತ್ತು ಅದರೊಳಗೂ ಕೆಮಿಕಲ್ ಫ್ಯಾಕ್ಟರಿಗಳು ಇರಲಿ ಅಂತಂದು ಅವರು ತುಂಬಾ ಎಚ್ಚರಿಕೆಯನ್ನ ವಹಿಸಬೇಕು. ಇದರಿಂದ ಅನೇಕ ಅನಾಹುತಗಳು ಸಂಭವಿಸ್ತವೆ ಅನ್ನೋದನ್ನ ಮಾಧ್ಯಮದಲ್ಲೂ ತಿಳಿಸಿದ್ವಿ. ಅದನ್ನ ಅನೇಕ ಶಿಷ್ಯಂದಿರು ತಾವುಗಳು ಗಮನಿಸಿರಬಹುದು. ಯಾಕಪ್ಪ ಅಂತಂದ್ರೆ ಮೊನ್ನೆ ಶಿವರಾತ್ರಿಯ ದಿನ ಇದೇ ನಮ್ಮ ಕರ್ನಾಟಕದ ಮಂಡ್ಯ ಜಿಲ್ಲೆಯಲ್ಲಿ ಕಾರೆಕಟ್ಟೆಯ ಗ್ರಾಮದಲ್ಲಿ ಕೀರ್ತಿ ಕೆಮಿಕಲ್ ಎಂಬ ಫ್ಯಾಕ್ಟರಿನಲ್ಲಿ ಕೆಮಿಕಲ್ ಬ್ಲಾಸ್ಟ್ನಿಂದ ಅನೇಕ 3-4 ಸಾವುಗಳು ಮತ್ತು ಅನೇಕ ಅನಾಹುತಗಳು ಸಹ ಉಂಟಾಯಿತು. ಕೇಳಿ ದುಃಖವಾಯಿತು. ನೋಡಿ, ಕಾಲಜ್ಞಾನದಲ್ಲಿ ಎಚ್ಚರಿಸಿದ್ವಿ ಸಿ ಮತ್ತು ಕೆ. ನೋಡಿ, ಕಾರೆಕಟ್ಟೆ ಅನ್ನೋದನ್ನು ಸಹ ಕೆ ಯಿಂದ ಪ್ರಾರಂಭ ಆಗುತ್ತೆ ಮತ್ತು ಕೀರ್ತಿ ಕೆಮಿಕಲ್ ನೋಡಿ ಹೆಸರಿನಲ್ಲೇ ಕೆ ಯಿಂದನೇ ಸಹ ಪ್ರಾರಂಭ ಆಗ್ತಾ ಇದೆ. ಇಷ್ಟೆಲ್ಲ ಸೂಚನೆಯನ್ನು ಸಹ ಕೊಟ್ಟರು ಸಹ ಮುಂಜಾಗ್ರತೆ ಕ್ರಮವನ್ನ ವಹಿಸದಲ್ಲೇ ನಮ್ಮ ದೇಶದಲ್ಲೇ ಇರಲಿ, ನಮ್ಮ ರಾಜ್ಯದಲ್ಲೇ ಇರಲಿ, ನೋಡಿ ಒಂದು ಜೀವಕ್ಕೆ ಎಷ್ಟು ಬೆಲೆ ಇರುತ್ತೆ. ಅವರನ್ನೇ ನಂಬಿಕೊಂಡಿರುವ ಅನೇಕ ಕುಟುಂಬಗಳು ಇರುತ್ತವೆ. ನೋಡಿ, ನಾವು ಒಂದು ಮಾಧ್ಯಮದಲ್ಲಿ ನೋಡಿದ್ವಿ, ಮೊನ್ನೆ ವಿದೇಶದಲ್ಲಿ ನಮ್ಮ ಭಾರತದ ಒಂದು ಮಹಿಳೆಗೆ ಅಪಘಾತ ಆಗಿದ್ದಕ್ಕೋಸ್ಕರನೇ ಅಮೆರಿಕಾದಿಂದ 269 ಕೋಟಿಯ ಪರಿಹಾರ ಆ ಕುಟುಂಬಕ್ಕೆ ಸಿಕ್ತು. ಆದರೆ ನಮ್ಮ ಭಾರತದಲ್ಲಿ ಜೀವಕ್ಕೆ ಬೆಲೆ ಇಲ್ದಂಗೆ ಆಗ್ತಾ ಇದೆ. ನೋಡಿ, ಅದು ಎಷ್ಟು ಜನ ತೀರಿಕೊಂಡ್ರು ಅನ್ನೋದು ಮುಖ್ಯ ಅಲ್ಲ. ಆ 3 ಜನ ಇರಲಿ, ಎಷ್ಟು ಜನ ಇರಲಿ, ಅವರನ್ನೇ ನಂಬಿಕೊಂಡು ಬದುಕ್ತಾ ಇರುವ ಅನೇಕ ಕುಟುಂಬಗಳಿಗೆ ಮುಂದಿನ ದಿಕ್ಕೇನು? ಏಕೆಂದ್ರೆ ಬೇರೆಯವರು ಇದನ್ನ ಸೀರಿಯಸ್ ಆಗಿ ತಗೊಂಡಿಲ್ಲ ಅಂದ್ರೂ ಪರವಾಗಿಲ್ಲ. ಆದ್ರೆ ಮುಂದೊಂದು ದಿನ ಅವರೂ ಸಹ ಇಂತಹ ಘಟನೆಗಳನ್ನ ನೋಡಬೇಕಾಗುತ್ತೆ. ಜಾಗರೂಕತೆಯನ್ನ ವಹಿಸಬೇಕು ಅನ್ನೋದನ್ನ ಕಾಲಜ್ಞಾನ ತಿಳಿಸ್ತೇ. ಯಾಕಂದ್ರೆ ನಿಮಗೆ ಹಿಂದಿಂದನೂ ಸಹ ತಿಳಿಸ್ತಾ ಇದೀವಿ, ಈ ಕಾಲಜ್ಞಾನ ಅನ್ನೋದು ಮುಂಬರುವ ಅಪಾಯಗಳಿಂದ ನಮ್ಮನ್ನ ಎಚ್ಚರಿಸಿ, ನಮ್ಮನ್ನ ಜಾಗೃತರನ್ನಾಗಿ ಮಾಡಿ ಜೀವನದಲ್ಲಿ ಆನಂದ ಮತ್ತು ಉಲ್ಲಾಸಗಳನ್ನ ನೀಡಿ ಜೀವನವನ್ನ ಸಾರ್ಥಕತೆಯನ್ನ ಪಡಿಸುವಂಥದ್ದು ಇಂತಹ ಕಾಲಜ್ಞಾನ. ನಮ್ಮ ಭಾರತದ ಹೆಮ್ಮೆಯ ಶಾಸ್ತ್ರ. ಇಂತಹ ಕಾಲಜ್ಞಾನವನ್ನ ಇನ್ನು ಮುಂದಾದ್ರೂ ಸಹ
ಯಾವುದೇ ಕಂಪನಿಗಳಿರಲಿ, ಅವರೂ ಸಹ ಇನ್ನೂ ಕೆಲವೊಂದು ಸಮಯ ಅತಿ ಹೆಚ್ಚಿನ ಜಾಗರೂಕತೆಯನ್ನ ವಹಿಸಿ ನಿಮ್ಮನ್ನೇ ನಂಬಿಕೊಂಡು ಆ ಫ್ಯಾಕ್ಟ್ರಿನಲ್ಲಿ ವರ್ಕರ್ಸ್, ಕೆಲಸಗಾರರು ಕೆಲಸವನ್ನ ಮಾಡ್ತಾ ಇರ್ತಾರೆ. ಆದ್ದರಿಂದ ಅವರಿಗೂ ಸಹ ಒಂದು ಜೀವನವಿದೆ, ಒಂದು ಸಂಸಾರವಿದೆ ಅನ್ನೋದನ್ನ ಆ ಫ್ಯಾಕ್ಟರಿಯ ಓನರ್ಗಳು ಮರೆಯಬಾರದು. ಅದಕ್ಕೋಸ್ಕರನೇ ಪ್ರತಿಯೊಂದು ಕ್ಷೇತ್ರದಲ್ಲೂ ಸಹ ಜಾಗರೂಕತೆಯನ್ನ ವಹಿಸಿ ಇನ್ನೂ ಸಹ ಸಿ ಮತ್ತು ಕೆ ಬಗ್ಗೆ ಇರುವ ಅನೇಕ ಕಂಪನಿಗಳು ಸಹ ಜಾಗರೂಕತೆಯನ್ನ ವಹಿಸಿ ಮುಂಬರುವ ಎಲ್ಲ ಅಪಾಯಗಳಿಂದ ಪಾರಾಗಲಿ ಅಂತಂದು ಸಹ ನಾವುಗಳು ತಿಳಿಸ್ತಾ ಇದ್ದೀವಿ.